ಕಾಮರ್ಸ್ ಕಾರ್ನರ್ ಕನ್ನಡ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ವಾಗತ. ಇದು ನಿಮ್ಮ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ಫ್ರೆಂಡ್ಸ್, ಈಗಾಗಲೇ ನಾವು ಮೆಷರ್ಸ್ ಆಫ್ ಡಿಸ್ಪರ್ಷನಲ್ಲಿ ರೇಂಜ್, ಕೋಎಫಿಷಿಯಂಟ್ ಆಫ್ ರೇಂಜ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್ ಇವನ್ನೆಲ್ಲ ನೋಡಿದ್ವಿ. ಈಗ ನಾವು ಕ್ವಾರ್ಟೈಲ್ ಡಿವಿಯೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕ್ವಾರ್ಟೈಲ್ ಡಿವಿಯೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ರೇಂಜಲ್ಲಿ ಒಂದು ಲಿಮಿಟೇಷನ್ ಇತ್ತು. ಓಕೆ ಅಂತಂದರೆ ಒಂದು ಡ್ರಾಬ್ಯಾಕ್. ಸೊ ಆ ಡ್ರಾಬ್ಯಾಕ್ ಏನು ಅಂತ ತಿಳ್ಕೊಂಡ್ರೆ ಕ್ವಾರ್ಟೈಲ್ ಡಿವಿಯೇಷನ್ ಅವಶ್ಯಕತೆ ಏನಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆ ಸರಿ, ಆ ಲಿಮಿಟೇಷನ್ ಏನು ಅಂತ ನೋಡುವಾಗ ರೇಂಜ್ ಈಸ್ ಡ್ಯೂಲಿ ಅಫೆಕ್ಟೆಡ್ ಡ್ಯೂ ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾನು ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಲಿ ಹೇಳಿಕೊಟ್ಟಿದ್ದೆ. ಓಕೆ ಸೊ ಅರ್ಥಮೆಟಿಕ್ ಮೀನ್ ಈಸ್ ಅಫೆಕ್ಟೆಡ್ ಡ್ಯೂ ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ, ಮೀಡಿಯನ್ ಅನ್ನುವಂತಹ ಪೊಸಿಷನಲ್ ಆ್ಯಾವ್ರೇಜ್ ಯೂಸ್ ಮಾಡ್ತಿದ್ವಿ, ರೈಟ್? ಸೊ ದಯಮಾಡಿ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ವೀಡಿಯೋಸ್ನ ಫಸ್ಟ್ ನೋಡಿ. ಸರಿಯಾಗಿದ್ದರೆ ಈಗ ಇಲ್ಲಿ ಬನ್ನಿ. ರೇಂಜ್ ಅನ್ನುವಂಥದ್ದು ಎಕ್ಸ್ಟ್ರೀಮ್ ವ್ಯಾಲ್ಯೂಸಿಂದ ಅದರ ಆನ್ಸರ್ ಏನಾಗುತ್ತೆ, ಅಫೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಅಂತಂದರೆ ಇದರ ಅರ್ಥ ಏನು ಗೊತ್ತಾ? ಈಗ ನನ್ನ ಹತ್ರ ಒಂದು ಡೇಟಾ ಇದೆ. ಓಕೆ, ನನ್ನ ಹತ್ರ ಒಂದು ಇಂಡಿವಿಜುವಲ್ ಡೇಟಾ ಇದೆ. 10, 20, 30, 40, 50, 60, 200 ಅಂತ ಹೇಳ್ಬಿಟ್ಟು ಇದಕ್ಕೆ ರೇಂಜನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ರೇಂಜ್ ಅಂದರೆ ಏನು ರೀ? ಡಿಫ್ರೆನ್ಸ್ ಬಿಟ್ವೀನ್ ಲಾರ್ಜೆಸ್ಟ್ ವ್ಯಾಲ್ಯೂ ಆ್ಯಂಡ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಇಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಅಂತ ಬಂದಾಗ 200, ರೈಟ್? ದೆನ್ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಬಂದರೆ 10. ಸೊ 190 ಈಸ್ ಯುವರ್ ರೇಂಜ್. ಸರಿಯಾಗಿ ಅಬ್ಸರ್ವ್ ಮಾಡಿ, ಈ ಪ್ರತಿಯೊಂದು ಡೇಟಾಗಳ ನಡುವಿನ ಅಂತರ 190 ಇದೆಯಾ? ಜಸ್ಟ್ 10ರಿಂದ 20ಕ್ಕೆ ಎಷ್ಟು ವ್ಯತ್ಯಾಸ ಇದೆ? 10, 10ರಿಂದ 30, 20. ಸೊ ನಿಮ್ಮ ಆನ್ಸರ್ ಏನು ಮಾಡ್ತಾ ಇದೆ, ಏನಂತ ಇಂಟರ್ಪ್ರೆಟ್ ಮಾಡ್ತಾ ಇದೆ ಅಂತಂದರೆ ಈ ಡೇಟಾಗಳ ನಡುವಿನ ಅಂತರ ಇದೆಯಲ್ಲ, ರೇಂಜ್ ಇದೆಯಲ್ಲ, ಅದು 190 ಇದೆ ಅಂತ ಹೇಳ್ತಾ ಇದೆ. ಯಾಕೆ ಈ ಫಾಲ್ಸ್ ಆನ್ಸರ್ ಕೊಡ್ತಾ ಇದೆ ಅಂತಂದರೆ ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂ. ಈ 200 ಅನ್ನುವಂಥದ್ದು ಏನು ಗೊತ್ತೇನ್ರಿ? ಎಕ್ಸ್ಟ್ರೀಮ್ ವ್ಯಾಲ್ಯೂ. ಇದನ್ನು ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತೀವಿ. ಓಕೆ, ತೀರಾ ಸಣ್ಣ ವ್ಯಾಲ್ಯೂ ಇತ್ತು ಅಂತಂದರೆ ಸ್ಮಾಲ್ ವ್ಯಾಲ್ಯೂಯಿಂದ ಆನ್ಸರ್ ಅಫೆಕ್ಟ್ ಮಾಡ್ತಾ ಇದೆ ಅಂತಂದರೆ ಅದನ್ನು ಲೋ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತೀವಿ. ಈ ಒಂದು ಡೇಟಾದಲ್ಲಿ ನಮಗೆ ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂಯಿಂದ ರಾಂಗ್ ಇಂಟರ್ಪ್ರಿಟೇಷನ್ ಕೊಡ್ತಾ ಇದೆ. ಸಪೋಸ್ ಈ 200 ಡೇಟಾ ಇರಲಿಲ್ಲ ಅಂತ ಅಂದಿದ್ರೆ 10 ಮತ್ತು 60ಯ ಇದನ್ನು ತೆಗೆದುಕೊಳ್ಳಿ. ಸೊ 200 ಡೇಟಾವನ್ನು ಬೇಡ, ಈಗ ನನ್ನ ಲೆಕ್ಕದಲ್ಲಿ 10 ಅನ್ನುವಂಥ ಡೇಟಾನು ಬೇಡ, ತೆಗೆದುಬಿಡಿ. ಸೊ 20 ಮತ್ತು 60ಯ ನಡುವಿನ ರೇಂಜನ್ನು ಫೈಂಡ್ ಔಟ್ ಮಾಡಿ. 60 ಮೈನಸ್ 20 ದಟ್ ಈಕ್ವಲ್ಸ್ 40. ಓಕೆ, ಈ ಡೇಟಾಗಳ ನಡುವಿನ ಅಂತರ 40ರ ಆಸುಪಾಸಿನಲ್ಲಿ ಇದೆ ಅನ್ನುವಂಥ ಇಂಟರ್ಪ್ರಿಟೇಷನ್ ಸರಿಯಾಗುತ್ತೆ. ಸರಿಯಾಗಿ ಗಮನಿಸಿ, 20ರಿಂದ 30 10 ಅಂತರ ಇದೆ, 20ರಿಂದ 40 20ರ ಅಂತರದಲ್ಲಿದೆ, ಅಂತಂದರೆ 40ರ ಆಸುಪಾಸಿನಲ್ಲೇ ಇದೆ ಅಂತ. ಸೊ ಆದರೆ ನಮ್ಮ ಡೇಟಾದಲ್ಲಿ 200 ಅನ್ನುವಂಥದ್ದು ಬಂತು, 10 ಅನ್ನುವಂಥದ್ದು. ಸೊ ನಿಮಗೆ ತೋರಿಸ್ಕೊಡ್ಲಿಕ್ಕೆ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆರ್ ಆನ್ಸರ್ ರಾಂಗ್ ಬಂದಾಗ ಯಾವ ರೀತಿ ಆಗುತ್ತಂತ. ಸೊ ಈ ಡೇಟಾದಲ್ಲಿ ಲೋ ಎಕ್ಸ್ಟ್ರೀಮ್ ವ್ಯಾಲ್ಯೂ ಇದೆ, ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂ ಎರಡೂ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಲೆಟ್ ಅಸ್ ಟೇಕ್ 10 ಆ್ಯಸ್ ಎ ಲೋ ಎಕ್ಸ್ಟ್ರೀಮ್ ವ್ಯಾಲ್ಯೂ. ಓಕೆ, ಈ ಎಕ್ಸ್ಟ್ರೀಮ್ ವ್ಯಾಲ್ಯೂಯಿಂದ ನಿಮ್ಮ ರಿಸಲ್ಟ್ ಏನಾಗ್ತಾ ಇದೆ, 190 ಅಂತ ಬರ್ತಾ ಇದೆ. ಸೊ ಇಂಟರ್ಪ್ರಿಟೇಷನ್ ರಾಂಗ್ ಬರ್ತಾ ಇದೆ. ಓಕೆ, 190ಯಲ್ಲಿ 40 ಎಲ್ರಿ? ಯಾಕೆ ಈ ರೀತಿ ರಾಂಗ್ ಇಂಟರ್ಪ್ರಿಟೇಷನ್ ಬಂತು? ಡ್ಯೂ ಟು ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂ. ಈಗ ಎರಡನೇ ಲಿಮಿಟೇಷನ್ ನೋಡೋಣ. ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಆಲ್ ದ ವ್ಯಾಲ್ಯೂಸ್. ಓಕೆ, ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಆಲ್ ದ ವ್ಯಾಲ್ಯೂಸ್ ಅಂತಂದರೆ ಇದು ಈ ಡೇಟಾದಲ್ಲಿರುವಂತಹ ಎಲ್ಲ ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡ್ತಿಲ್ಲ, ಗಣನೆಗೆ ತೆಗೆದುಕೊಳ್ತಿಲ್ಲ. ಈಗ ನೀವು ರೇಂಜ್ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ತೊಗೊಳ್ತಿಲ್ಲ. ಲಾರ್ಜೆಸ್ಟ್ ವ್ಯಾಲ್ಯೂ ಅಂತಂದರೆ 200, ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತಂದರೆ 10. ಓಕೆ, ಸೊ ಈ ಕ್ಯಾಲ್ಕುಲೇಷನಲ್ಲಿ ನೀವು ಏನೇನು ತೊಗೊಳ್ತಿದ್ದೀರಾ, ಓನ್ಲಿ 2 ವ್ಯಾಲ್ಯೂಸ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀರಾ. ಆಲ್ ದ ವ್ಯಾಲ್ಯೂಸ್ನ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ? ಇಲ್ಲ. ಸೊ ಲಿಮಿಟೇಷನ್ಸ್, ಹಾಗಾಗಿ ಇದೊಂದು ಲಿಮಿಟೇಷನ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಆಲ್ ದ ವ್ಯಾಲ್ಯೂಸ್, ಓನ್ಲಿ ಕನ್ಸಿಡರ್ 2 ವ್ಯಾಲ್ಯೂಸ್, ದಟ್ ಈಸ್ ಲಾರ್ಜೆಸ್ಟ್ ವ್ಯಾಲ್ಯೂ ಆ್ಯಂಡ್ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಹೇಳ್ತಾ ಇದೆ. ಕ್ವಾರ್ಟೈಲ್ ಡಿವಿಯೇಷನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕ್ವಾರ್ಟೈಲ್ಸ್ ಅಂದರೆ ಏನು ಅಂತ ಒಂಚೂರು ನೋಡೋಣ. ಈ ಕ್ವಾರ್ಟೈಲ್ಸ್ನ ಕುರಿತು ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಪಾರ್ಟ್ 5. ಸೊ ಈ ವಿಡಿಯೋನ ನೀವು ನೋಡಿದ್ರೆ ಡಿಟೈಲ್ ಆಗಿ ಸಿಗುತ್ತೆ. ಓಕೆನಾ? ಈ ಕ್ವಾರ್ಟೈಲ್ಸ್ ಅಂದರೆ ಏನಂತ ತಿಳ್ಕೊಂಡಿದ್ವಿ, ಎಂಟೈರ್ ಸೀರೀಸನ್ನು 4 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ, ದಟ್ ಈಸ್ ಕ್ವಾರ್ಟೈಲ್, ರೈಟ್? ಸೊ ಎಂಟೈರ್ ಸೀರೀಸನ್ನು 4 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಬೇಕಂದ್ರೆ ನಮಗೆ ಎಷ್ಟು ಕ್ವಾರ್ಟೈಲ್ಸ್ ಬೇಕು? 3 ಕ್ವಾರ್ಟೈಲ್ಸ್, Q1, Q2, Q3, ರೈಟ್? ಸೊ ಗಮನಿಸಿ, 4 ಈಕ್ವಲ್ ಪಾರ್ಟ್ ಆಗಿ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್ ಪಾರ್ಟ್. ಈ ಫಸ್ಟ್ ಪಾರ್ಟ್ ಏನಿದೆ, ಫಸ್ಟ್ 25% ಡೇಟಾವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಹೌದಾ? ಈ Q2 ಅನ್ನುವಂಥದ್ದು ಫಸ್ಟ್ 50% ಡೇಟಾವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಹೌದಾ?
ದೆನ್ Q3 ಅನ್ನುವಂಥದ್ದು ಫಸ್ಟ್ 75% ಡೇಟಾವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಹೌದಲ್ವಾ. Q1 ಅಂತಂದರೆ ಏನು ಫಾರ್ಮುಲಾ, n+1 ಡಿವೈಡೆಡ್ ಬೈ 4th ವ್ಯಾಲ್ಯೂ. ಸೊ ಎಂಟೈರ್ ಸೀರೀಸ್ ಈಸ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್ ಅನ್ನುವಂಥದ್ದು ಫಾರ್ಮುಲಾದ ಅರ್ಥ. ಈಗ Q2 ಅಂದರೆ ಏನು, n+1 ಡಿವೈಡ್ ಬೈ 4th ವ್ಯಾಲ್ಯೂ. ಇಲ್ಲಿ 2 ಯಾಕೆ ಹಾಕ್ಕೊಂಡಿದ್ದೀನಿ, ನಿಮಗೆ Q2 ಬೇಕಲ್ವಾ, ಅದಕ್ಕೆ 2 ಅಂತ ಹಾಕ್ಕೊಂಡಿದ್ದೀನಿ. ಅಂತಂದರೆ 50% ಡೇಟಾವನ್ನು ರೆಪ್ರೆಸೆಂಟ್ ಮಾಡುವ ವ್ಯಾಲ್ಯೂ ನಿಮಗೆ ಬೇಕು, ದಟ್ ಈಸ್ Q2. ಈ Q3 ಅಂತ ಅಂದರೆ ಏನು, 75% ಡೇಟಾವನ್ನು ರೆಪ್ರೆಸೆಂಟ್ ಮಾಡುವಂಥ ಡೇಟಾ ನಿಮಗೆ ಬೇಕು, ದಟ್ ಈಸ್ Q3. ಈಗ ಕ್ವಾರ್ಟೈಲ್ ಡಿವಿಯೇಷನ್ ಅನ್ನುವಂಥದ್ದು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಅದರದ ಒಂದು ಸಬ್ ಪಾಯಿಂಟ್ ಇದೆ, ಅದನ್ನು ನೋಡೋಣ. ದಟ್ ಈಸ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ. ಓಕೆ, ಇಂಟರ್ ಕ್ವಾರ್ಟೈಲ್ ರೇಂಜಿನ ಫಾರ್ಮುಲಾ Q3 ಮೈನಸ್ Q1 ಅಂತ. ನಿಮಗೆ ರೇಂಜಿನ ಫಾರ್ಮುಲಾ ಏನು ರೀ, ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂನಾ. ಹಾಗೆ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಕೂಡಲೇ ಹೈಯೆಸ್ಟ್ ಕ್ವಾರ್ಟೈಲ್ ಯಾವುದನ್ನು ಹೇಳ್ತೀವಿ, Q3 ಅನ್ನೋದನ್ನು ಹೈಯೆಸ್ಟ್ ಕ್ವಾರ್ಟೈಲ್ ಹೇಳ್ತೀವಿ. ಸೊ ಲಾರ್ಜೆಸ್ಟ್ ವ್ಯಾಲ್ಯೂ ಕೆಳಗೆ Q3 ಬರೆದಿದ್ದಾರೆ. ದೆನ್ ಸ್ಮಾಲೆಸ್ಟ್ ವ್ಯಾಲ್ಯೂ ಕೆಳಗೆ ಸ್ಮಾಲೆಸ್ಟ್ ಕ್ವಾರ್ಟೈಲ್ ಯಾವುದ್ರಿ, Q1 ಅಲ್ವೇನ್ರಿ. ಹಾಗಾಗಿ ಸ್ಮಾಲೆಸ್ಟ್ ವ್ಯಾಲ್ಯೂ ಕೆಳಗೆ Q1 ಹಾಕಿದ್ದಾರೆ. ಹಾಗೆಯೇ ನಮಗೊಂದು ಫಾರ್ಮುಲಾ ಮಾಡಿ ಕೊಟ್ಟಿದ್ದಾರೆ, ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಹೇಳ್ಬಿಟ್ಟು. ಓಕೆನಾ. ಇಂಟರ್ ಕ್ವಾರ್ಟೈಲ್ ರೇಂಜನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ Q3 ಮೈನಸ್ Q1 ಬೇಕು. ಸೊ ನನ್ನ ಹತ್ರ ಒಂದು ಡೇಟಾ ಇದೆ 10, 20, 30, 40, 50, 60, 200 ಅಂತ. ಈ ಒಂದು ಡೇಟಾಗೆ ನಾವೇನಾದರೂ ರೇಂಜ್ ಕಂಡುಹಿಡಿದಿದ್ರೆ ರಾಂಗ್ ಆನ್ಸರ್ ಬರ್ತಿತ್ತು, ಡ್ಯೂ ಟು ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತ ಗೊತ್ತಾಯಿತು. ಸರಿಯಾಗಿದ್ದರೆ ಇದೇ ಒಂದು ಡೇಟಾಗೆ ನಾವು ಇಂಟರ್ ಕ್ವಾರ್ಟೈಲ್ ರೇಂಜಿನ ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ಸೊ ರಿಸಲ್ಟ್ ಏನು ಬರುತ್ತೆ ನೋಡೋಣ. ಓಕೆ, ಸೊ ನೀವು ಕ್ವಾರ್ಟೈಲ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟ್ ಕೊಡಲ್ಪಟ್ಟ ಡೇಟಾವನ್ನು ನೀವು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೈಡಿಂಗ್ ಆರ್ಡರಲ್ಲಿ ನೀವು ಫ್ರೇಮ್ ಮಾಡ್ಕೊಳ್ಬೇಕು. ಸೊ ಮೀಡಿಯನ್ನ ನೀವು ಹೇಗೆ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೈಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ತಿದ್ರು ಹಾಗೆ ಕ್ವಾರ್ಟೈಲ್ಸ್ನು ಮಾಡಬೇಕು. ಯಾಕಂದರೆ ಕ್ವಾರ್ಟೈಲ್ಸ್ ಕೂಡ ಪೊಸಿಷನಲ್ ಆ್ಯಾವ್ರೇಜ್. ಓಕೆ, ಸರಿಯಾಗಿದ್ದರೆ ಈಗ ಕೊಡಲ್ಪಟ್ಟಂಥ ಡೇಟಾ ಆಲ್ರೆಡಿ ಅಸೆಂಡಿಂಗ್ ಆರ್ಡರಲ್ಲಿ ಇದೆ, ಗಮನಿಸ್ತಿದ್ದೀರಾ. ಸರಿ, ಇದಕ್ಕೆ Q3ನ ಫೈಂಡ್ ಔಟ್ ಮಾಡೋಣ. Q3 ಫಾರ್ಮುಲಾ ಹೇಗೆ, n+1 ಡಿವೈಡೆಡ್ ಬೈ 4th ವ್ಯಾಲ್ಯೂ. ಸೊ n ಅಂತಂದರೆ ನಂಬರ್ ಆಫ್ ಅಬ್ಸರ್ವೇಷನ್. ಸೊ ನಂಬರ್ ಆಫ್ ಅಬ್ಸರ್ವೇಷನ್ 7 ಇದೆ ಎಣಿಸ್ ನೋಡಿದ್ರೆ. ಸೊ 7+1 ಡಿವೈಡ್ ಬೈ 4. ಸೊ ನಿಮಗೆ Q3 ಅಂದರೆ ಏನು ರೀ, 75% ಡೇಟಾದ ರೆಪ್ರೆಸೆಂಟೇಟಿವ್ ಬೇಕು. ಸೊ 3 ಅಂತ ಇಲ್ಲಿ ಬರ್ತೀನಿ. 7+1 ದಟ್ ಈಸ್ 8. ಸೊ 8×3 24 ಡಿವೈಡ್ ಬೈ 4. ಸೊ 4×6 24. 6th ವ್ಯಾಲ್ಯೂ 6 ಅನ್ನುವಂಥದ್ದು ಆನ್ಸರ್ ಅಲ್ಲ, 6ನೇ ಪೊಸಿಷನಲ್ಲಿರುವಂಥದ್ದು ಆನ್ಸರ್. ಸರಿಯಾಗಿದ್ದರೆ 1 2 3 4 5 6 60 ಈಸ್ ದ Q3. ಅರ್ಥ ಆಗ್ತಿದೆ. ಈಗ Q1ನ ಫೈಂಡ್ ಔಟ್ ಮಾಡೋಣ. n+1 ಡಿವೈಡ್ ಬೈ 4th ವ್ಯಾಲ್ಯೂ Q1 ಫಾರ್ಮುಲಾ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಎಷ್ಟು ಅಬ್ಸರ್ವೇಷನ್ ಇದೆ, 7+1 ಡಿವೈಡ್ ಬೈ 4, 8 ಡಿವೈಡ್ ಬೈ 4. ಸೆಕೆಂಡ್ ವ್ಯಾಲ್ಯೂ, ಸೆಕೆಂಡ್ ಇಸ್ ನಾಟ್ ಎ ಆನ್ಸರ್, 2 is not an answer, second value is the answer. So Q1. ಓಕೆ, ಈಗ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ Q3 ಮೈನಸ್ Q1 ಅಂತ ಅಂದ ಕೂಡಲೇ 60 ಮೈನಸ್ 20 ದಟ್ ಈಕ್ವಲ್ 40 ಈಸ್ ದ ಇಂಟರ್ ಕ್ವಾರ್ಟೈಲ್ ರೇಂಜ್. ಸೊ ಇದರ ಇಂಟರ್ಪ್ರಿಟೇಷನ್ ನೋಡುವಾಗ ಇಲ್ಲಿರುವಂತಹ ಡೇಟಾಗಳ ನಡುವಿನ ಅಂತರ ಎಷ್ಟಿದೆ ಅಂತ ಹೇಳುತ್ತೆ, 40 ಅಂತ ಹೇಳುತ್ತೆ. ಓಕೆ, ಸರಿ, ಈಗ ಗಮನಿಸಿ, ನೀವು ಈ ಇಂಟರ್ ಕ್ವಾರ್ಟೈಲ್ ರೇಂಜನ್ನು ಅಪ್ಲೈ ಮಾಡೋದ್ರಿಂದ ಏನಾಗ್ತಾ ಇದೆ ಗೊತ್ತಾ, Q3 ಮತ್ತು Q1ನ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ, ರೈಟ್. ಅದೇ ನೀವು ರೇಂಜನ್ನು ಫೈಂಡ್ ಔಟ್ ಮಾಡಬೇಕಾಗಿದ್ದರೆ ಹೈಯೆಸ್ಟ್ ವ್ಯಾಲ್ಯೂ 200 ತಗೊಳ್ತಿದ್ರಿ, ಲೋಯೆಸ್ಟ್ ವ್ಯಾಲ್ಯೂ 10 ತಗೊಳ್ತಿದ್ರಿ, 190 ಅನ್ನುವಂಥ ಆನ್ಸರ್ ಬರ್ತಿತ್ತು. ಇದು ಸರಿಯಾದ ಆನ್ಸರ್ ಅಲ್ಲ, ಯಾಕಂತಂದರೆ ಎಲ್ಲ ಡೇಟಾಗಳ ನಡುವಿನ ಅಂತರ 190 ಇಲ್ಲ, ಎಕ್ಸ್ಟ್ರೀಮ್ ವ್ಯಾಲ್ಯೂ. ಬಟ್ ಕ್ವಾರ್ಟೈಲ್ಸ್ನ ನೀವು ಅಪ್ಲೈ ಮಾಡಿದಾಗ ಅದು ಏನು ಮಾಡ್ತಿದೆ, ಈ ಎಕ್ಸ್ಟ್ರೀಮ್ ವ್ಯಾಲ್ಯೂನ ಏನು ಮಾಡ್ತಾ ಇದೆ ರೀ, ಇಗ್ನೋರ್ ಮಾಡ್ತಾ ಇದೆ, ರೈಟ್. ಇದು ಲೋ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತೀವಿ, ಇದು ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತೀವಿ. ಸೊ ಲೋ ಎಕ್ಸ್ಟ್ರೀಮ್ ವ್ಯಾಲ್ಯೂ ಮತ್ತು ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂನ ಕ್ವಾರ್ಟೈಲ್ಸ್ ಏನು ಮಾಡ್ತಾ ಇದೆ, ಇಗ್ನೋರ್ ಮಾಡ್ತಾ ಇದೆ. ಸೊ ಅದನ್ನು ನಿಮ್ಮ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ, ಕ್ವಾರ್ಟೈಲ್ಸ್ ಇಗ್ನೋರ್ ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಓಕೆ ಸ್ನೇಹಿತರೆ, ಈಗ ನಾವು ಕ್ವಾರ್ಟೈಲ್ ಡಿವಿಯೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬಹುದು. ಕ್ವಾರ್ಟೈಲ್ ಡಿವಿಯೇಷನ್ ಅಂದರೆ ಹಾಫ್ ಆಫ್ ದ ಇಂಟರ್ ಕ್ವಾರ್ಟೈಲ್ ರೇಂಜ್ ಈಸ್ ಕ್ವಾರ್ಟೈಲ್ ಡಿವಿಯೇಷನ್. ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದರೆ ಏನು ರೀ, ಸೊ IQR ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತಂದರೆ Q3 ಮೈನಸ್ Q1, ಹೌದಾ. ಹಾಫ್ ಆಫ್ ದಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದರೆ ನೀವು ಇವೆರಡು ಡಿವೈಡೆಡ್ ಬೈ 2, ಹಾಫ್ ಮಾಡೋದಲ್ವೇನ್ರಿ, 2 ಭಾಗ ಮಾಡುವಂಥದ್ದು. ಸೊ ದಿಸ್ ಈಸ್ ನಥಿಂಗ್ ಬಟ್ ಕ್ವಾರ್ಟೈಲ್ ಡಿವಿಯೇಷನ್. QD ಅಂತ ಬಂದರೆ ಕ್ವಾರ್ಟೈಲ್ ಡಿವಿಯೇಷನ್. ಅರ್ಥ ಆಗ್ತಾ ಇದೆ. ಈಗ ಈ ಡೇಟಾಗೆ ನಾವು ಆಲ್ರೆಡಿ IQR ಕಂಡುಹಿಡಿದ್ವಿ. IQR ಅಂದರೆ ಇಂಟರ್ ಕ್ವಾರ್ಟೈಲ್ ರೇಂಜನ್ನು ಫೈಂಡ್ ಔಟ್ ಮಾಡಿದ್ವಿ. ದಟ್ ಈಸ್ Q3 ಮೈನಸ್ Q1, 60 ಮೈನಸ್ 20, 40 ಅಂತ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಿದ್ವಿ. ಇದಕ್ಕೆ ನಾವು ಕ್ವಾರ್ಟೈಲ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಿದ್ರೆ ಏನು ಮಾಡ್ಬೋದು, ಹಾಫ್ ಆಫ್ ದಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತಂದರೆ ಇಂಟರ್ ಕ್ವಾರ್ಟೈಲ್ ರೇಂಜ್ ಎಷ್ಟು 40 ಅಲ್ವೇನ್ರಿ, 40 ಡಿವೈಡ್ ಬೈ 2 ದಟ್ ಈಕ್ವಲ್ಸ್
20. ಓಕೆ ಫ್ರೆಂಡ್ಸ್, ಮುಖ್ಯವಾಗಿ ಈ ಒಂದು ನೋಟನ್ನು ಬರ್ಕೊಳ್ಳಿ, ನೋಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ವಾರ್ಟೈಲ್ ಡಿವಿಯೇಷನ್ ಈಸ್ ದ ಆವ್ರೇಜ್ ಡಿಫ್ರೆನ್ಸಸ್ ಆಫ್ ದ ಕ್ವಾರ್ಟೈಲ್ಸ್ ಫ್ರಮ್ ದ ಮೀಡಿಯನ್. ಈ ನೋಟನ್ನು ಬರ್ಕೊಳ್ಳಿ, ಏನಂತ ಹೇಳ್ತೀನಿ ನೋಡಿ. ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದರೆ ಏನ್ರಿ? ಹೈಯೆಸ್ಟ್ ಕ್ವಾರ್ಟೈಲ್ ಮೈನಸ್ ಲೋಯೆಸ್ಟ್ ಕ್ವಾರ್ಟೈಲ್, Q3 ಮೈನಸ್ Q1, ರೈಟ್? ಫೈಂಡ್ ಔಟ್ ಮಾಡಿದ್ವಿ 40 ಅಂತ. ಕ್ವಾರ್ಟೈಲ್ ಡಿವಿಯೇಷನ್ ಅಂದರೆ ಏನ್ರಿ? ಹಾಫ್ ಆಫ್ ದಿ ಇಂಟರ್ ಕ್ವಾರ್ಟೈಲ್ ರೇಂಜ್. ಇಂಟರ್ ಕ್ವಾರ್ಟೈಲ್ ರೇಂಜ್ ನಿಮಗೆ ಏನು ಬಂದಿರುತ್ತೆ ಅದರ ಅರ್ಧ ಮಾಡಿದ್ರೆ, ಅದನ್ನು ಹಾಫ್ ಮಾಡಿದ್ರೆ ಸೊ ಕ್ವಾರ್ಟೈಲ್ ಡಿವಿಯೇಷನ್. ಹಾಗಿದ್ದರೆ ಅದರ ಇಂಟರ್ಪ್ರಿಟೇಷನ್ ಏನಿರುತ್ತೆ? ಕ್ವಾರ್ಟೈಲ್ ಡಿವಿಯೇಷನ್ ಇಂಟರ್ ಕ್ವಾರ್ಟೈಲ್ ರೇಂಜಿನ ನಿಮಗೆ ಇಂಟರ್ಪ್ರಿಟೇಷನ್ ಏನು ಅಂತ ಅರ್ಥ ಆಯಿತು? ಎಲ್ಲ ಡೇಟಾಗಳ ಅಂತಂದರೆ ಈ ಎಕ್ಸ್ಟ್ರೀಮ್ ವ್ಯಾಲ್ಯೂನ ಇಗ್ನೋರ್ ಮಾಡಿಬಿಡುತ್ತೆ. ನಡುವೆ ಇರುವಂತಹ ವ್ಯಾಲ್ಯೂಸ್ಗಳ ಅಂತರ ಎಷ್ಟಿದೆ? 40 ಅಂತ ಹೇಳ್ತಾ ಇದೆ. ಹಾಗಿದ್ದರೆ ಈ 20 ಅನ್ನುವಂಥ ಇಂಟರ್ಪ್ರಿಟೇಷನ್ ಏನು ಆ ಫಾರ್ಮುಲಾ ನಮಗೇನು ಕಮ್ಯುನಿಕೇಟ್ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದು ಏನು ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂದರೆ, ಈ ಕ್ವಾರ್ಟೈಲ್ಸ್ ನೀವೇನು ಫೈಂಡ್ ಔಟ್ ಮಾಡಿರ್ತೀರಿ, Q3 ಮೈನಸ್ Q1 ಅನ್ನುವಂಥದ್ದು ನಮ್ಮ ಮೀಡಿಯನ್ನ ನಡುವಿನ ವ್ಯತ್ಯಾಸ, ಅದರ ಆ್ಯಾವ್ರೇಜ್ ಅಂತಂದರೆ ಸರಾಸರಿ ಅಂತ ಹೇಳ್ತಾ ಇದೆ. ಏನಿದರ ಅರ್ಥ ಅಂತ ನೋಡೋದಕ್ಕೆ ಮುಂಚೆ ಈ ಡೇಟಾಗೆ ನೀವು ಮೀಡಿಯನ್ನ ಫೈಂಡ್ ಔಟ್ ಮಾಡಿ. ಮೀಡಿಯನ್ ಈಸ್ ನಥಿಂಗ್ ಬಟ್ Q2 ಅಲ್ವೇನ್ರಿ? ನೀವು ಪಾರ್ಟಿಷನ್ ವ್ಯಾಲ್ಯೂದಲ್ಲಿ ನಾನು ಹೇಳ್ಕೊಟ್ಟಿದ್ದೆ, Q2 ಈಸ್ ನಥಿಂಗ್ ಬಟ್ ಮೀಡಿಯನ್. ಹೇಗೆ? Q2 ಫಾರ್ಮುಲಾ ಏನ್ರಿ? 2 ಇಂಟು n+1 ಡಿವೈಡೆಡ್ ಬೈ 4th ವ್ಯಾಲ್ಯೂ ಅಲ್ವಾ? ಸೊ 2 1s 2 2s, ಅಲ್ಲಿಗೆ ಫಾರ್ಮುಲಾ ನಿಮಗೆ ಹೇಗೆ ಕನ್ಸ್ಟ್ರಕ್ಟ್ ಆಗುತ್ತೆ? n+1 ಡಿವೈಡೆಡ್ ಬೈ 2. ಇದೇ ಅಲ್ವೇನ್ರಿ ಮೀಡಿಯನ್ ಫಾರ್ಮುಲಾ ಅದಲ್ವಾ? ಸೊ ಇಂಡಿವಿಜುವಲ್ ಮತ್ತು ಡಿಸ್ಕ್ರೀಟ್ ಸೀರೀಸಿಗೆ ನಾವು ಫಾರ್ಮುಲಾ ಯೂಸ್ ಮಾಡ್ತಿದ್ದೆ, ಇದು ಮೀಡಿಯನ್ಗೆ, ರೈಟ್? ಸರಿಯಾಗಿದ್ದರೆ ಈಗ n ಅಂತಂದರೆ ಏನ್ರಿ? ನಂಬರ್ ಆಫ್ ಅಬ್ಸರ್ವೇಷನ್ 7 ಅಬ್ಸರ್ವೇಷನ್ ಇದೆ. 7 + 1 ಡಿವೈಡೆಡ್ ಬೈ 2 ಈಕ್ವಲ್ಸ್ 7 ಪ್ಲಸ್, ಓಕೆ ಇದನ್ನು ಮರಿಬಾರ್ದು, ಓಕೆ 8 ಡಿವೈಡೆಡ್ ಬೈ 2. ಸೊ 2 ಹಾಕ್ಲಿ 8 ಅಲ್ವೇನ್ರಿ? 4th ವ್ಯಾಲ್ಯೂ. 4 ಅನ್ನುವಂಥದ್ದು ಆನ್ಸರ್ ಅಲ್ಲ, 4ನೇ ಪೊಸಿಷನಲ್ಲಿರುವಂಥದ್ದು ಆನ್ಸರ್, ಹೌದಲ್ವಾ? ಸರಿ, 1 2 3 4. ಸೊ 40 ಈಸ್ ಯುವರ್ ಮೀಡಿಯನ್. ಓಕೆ, ಈ ಮೀಡಿಯನ್ನಿಂದ ಈ ಕ್ವಾರ್ಟೈಲ್ಸ್ ಮತ್ತು ಈ ಮೀಡಿಯನ್ನ ಡಿಫ್ರೆನ್ಸಸ್ ತಗೊಳ್ಬೇಕು. ಓಕೆ, ಅಂತಂದರೆ Q2 ಅನ್ನುವಂಥದ್ದು ನಿಮ್ಮ ಮೀಡಿಯನ್, ರೈಟ್? Q1 ಅನ್ನುವಂಥದ್ದು ಲೋವರ್ ಕ್ವಾರ್ಟೈಲ್. ಇವೆರಡರ ಡಿಫ್ರೆನ್ಸಸ್ನ ಫೈಂಡ್ ಔಟ್ ಮಾಡಿ. 40 ಮೈನಸ್ 20 ದಟ್ ಈಕ್ವಲ್ಸ್ 20. ಅದಾದ ಮೇಲೆ Q3 ಅನ್ನುವಂಥದ್ದು ಕ್ವಾರ್ಟೈಲ್ಸ್ ಯಾವುದೇ ಇದ್ದರೆ ಮೀಡಿಯನ್ ಅನ್ನುವಂಥದ್ದು Q2 ಅಂತ ಗೊತ್ತಾಯಿತು. ಇನ್ನು ಉಳಿದ ಕ್ವಾರ್ಟೈಲ್ಸ್ Q1 ಮತ್ತು Q3, ರೈಟ್? ಅವುಗಳ ವ್ಯತ್ಯಾಸವನ್ನು ಫಸ್ಟ್ ಫೈಂಡ್ ಔಟ್ ಮಾಡುವ. ಈಗ ಒಂದರದ್ದು ಫೈಂಡ್ ಔಟ್ ಮಾಡಿ ಆಯಿತು. ಈಗ 2 Q3 ಮೈನಸ್ ಮೀಡಿಯನ್ ಆರ್ ನಥಿಂಗ್ ಬಟ್ Q2. Q3 ಅಂದರೆ ಎಷ್ಟ್ರಿ? 60 ಮೈನಸ್ ಮೀಡಿಯನ್ ಅಂದರೆ ಎಷ್ಟ್ರಿ? 40. 60 ಮೈನಸ್ 40 20. ಓಕೆ, ಅದಾದ ಮೇಲೆ ಡಿಫ್ರೆನ್ಸಸ್ ಮಾತ್ರ ಅಲ್ಲ, ಆವ್ರೇಜ್ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟಾಗಿ ಈ ನೋಟನ್ನು ಅರ್ಥ ಮಾಡ್ಕೊಳ್ಳಿ. ಕ್ವಾರ್ಟೈಲ್ ಡಿವಿಯೇಷನ್ ಇಸ್ ದ ಆವ್ರೇಜ್ ಡಿಫ್ರೆನ್ಸಸ್ ಆಫ್ ದಿ ಕ್ವಾರ್ಟೈಲ್ಸ್ ಫ್ರಮ್ ದಿ ಮೀಡಿಯನ್. ಡಿಫ್ರೆನ್ಸಸ್ ಆಫ್ ದಿ ಕ್ವಾರ್ಟೈಲ್ಸ್ ಫ್ರಮ್ ದಿ ಮೀಡಿಯನ್ನ ನೀವು ಫೈಂಡ್ ಔಟ್ ಮಾಡಿ ಆಯಿತು. ಇದರ ಆವ್ರೇಜ್ ಫೈಂಡ್ ಔಟ್ ಮಾಡಬೇಕು. ಆವ್ರೇಜ್ ಅಂತಂದ್ರೆ ಏನು? ಇವೆರಡರ ಸರಾಸರಿ ಫೈಂಡ್ ಔಟ್ ಮಾಡೋದು ಹೇಗೆ ರೀ? 20 + 20 ಡಿವೈಡೆಡ್ ಬೈ 2 ಅಲ್ವಾ? ನಂಬರ್ ಆಫ್ ಅಬ್ಸರ್ವೇಷನ್ 2, ಅದಕ್ಕೆ ಡಿವೈಡೆಡ್ ಬೈ 2 ಮಾಡ್ತಾ ಇದ್ದೀನಿ. 40 ಡಿವೈಡೆಡ್ ಬೈ 2 ದಟ್ ಈಸ್ 20 ಈಸ್ ಯುವರ್ ಆನ್ಸರ್. ಸೊ ನೀವು ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ಹಾಕಿದಾಗ ಆನ್ಸರ್ ಎಷ್ಟು ಬಂತ್ರಿ? 20. ಸೊ ಈ ಆವ್ರೇಜ್ ವ್ಯತ್ಯಾಸಗಳನ್ನು ನಿಮ್ಮ ಮೀಡಿಯನ್ನೊಂದಿಗೆ ತೆಗೆದು ಆಮೇಲೆ ಸರಾಸರಿಯನ್ನು ಫೈಂಡ್ ಔಟ್ ಮಾಡಿದ್ರೆ ಅವಾಗ ಎಷ್ಟು ಬಂತ್ರಿ? 20. ಹಾಗಿದ್ದರೆ ಈ ಕ್ವಾರ್ಟೈಲ್ ಡಿವಿಯೇಷನ್ ಅನ್ನುವಂಥದ್ದು ನಮಗೆ ಏನು ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತಂದರೆ ಏನು ಹೇಳ್ತಾ ಇದೆ ಅದು ಕೂಡ ಇಂಪಾರ್ಟೆಂಟ್. ಓಕೆ, ಅಂದರೆ ಕೇವಲ ಫಾರ್ಮುಲಾವನ್ನು ಮಾತ್ರ ಬಾಹೆಟ್ ಹೊಡೆಯುವಂಥದ್ದಲ್ಲ, ಆ ಫಾರ್ಮುಲಾ ಒಂದು ರಿಸಲ್ಟನ್ನು ನಮಗೆ ಕೊಡುತ್ತಲ್ವ, ಆ ರಿಸಲ್ಟ್ ನಮಗೆ ಏನು ಕಮ್ಯುನಿಕೇಟ್ ಮಾಡ್ತಾ ಇದೆ ಅನ್ನೋದು ಕೂಡ ತುಂಬ ಮುಖ್ಯವಾಗಿರುತ್ತೆ. ಕ್ವಾರ್ಟೈಲ್ ಡಿವಿಯೇಷನ್ ಅನ್ನೋದು ಏನು ಮುಖ್ಯವಾಗಿ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತಂದರೆ ನೋಡಿ, ಫಸ್ಟ್ ಕ್ವಾರ್ಟೈಲ್ಸ್ ಅನ್ನುವಂಥದ್ದು ಈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ನ ಏನು ಮಾಡ್ತಾ ಇದೆ? ಇಗ್ನೋರ್ ಮಾಡುತ್ತೆ, ಹೌದಲ್ವೇನ್ರಿ? ನಂತರ ನಮ್ಮ ಕ್ವಾರ್ಟೈಲ್ ಡಿವಿಯೇಷನ್ ಅನ್ನುವಂಥದ್ದು ಏನು ರೀ? ಆವ್ರೇಜ್ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಮೀಡಿಯನ್. ಇದು ಮೀಡಿಯನ್ ಅಂತ ನಾವೀಗ ಆಲ್ರೆಡಿ ನೋಡಿದ್ವಿ. ಮೀಡಿಯನ್ ಈಸ್ ನಥಿಂಗ್ ಬಟ್ Q2, ರೈಟ್? ಸೊ 20 ಅಂದರೆ ಏನು ರೀ? Q1. ಸೊ 60 ಅಂದರೆ ಏನು ರೀ? Q3. ಓಕೆ, Q1ಇಂದ Q2 ಇರುವಂತಹ ವ್ಯತ್ಯಾಸ ಇದೆಯಲ್ಲ, ಡಿಫ್ರೆನ್ಸಸ್, ಆ ಡೇಟಾಗಳು ಎಷ್ಟು ಡಿಸ್ಪರ್ಸ್ ಆಗಿದೆ ಅಷ್ಟು. ನಂತರ Q2 ಇಂದ Q3 ಇರುವಂತಹ ಡೇಟಾಗಳು ಎಷ್ಟು ವ್ಯತ್ಯಾಸ ಅಂತರವನ್ನು ಕಾಯ್ದುಕೊಂಡಿದೆ ಅಷ್ಟು. ಅವುಗಳ ಸರಾಸರಿಯನ್ನು ನಿಮಗೆ ಹೇಳ್ತಾ ಇದೆ. ಎಷ್ಟು ಫೈಂಡ್ ಔಟ್ ಮಾಡಿದ್ರಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ? 20 ಅಂತ ಹೇಳ್ಬಿಟ್ಟು.
ಸೊ ನಮಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತಂದರೆ, ಮೀಡಿಯನ್ನಿಂದ ಈ ಅಪ್ಪರ್ ಕ್ವಾರ್ಟೈಲ್ ಮತ್ತು ಲೋವರ್ ಕ್ವಾರ್ಟೈಲ್ 20ರ ಸರಾಸರಿಯನ್ನು ಕಾಯ್ದುಕೊಂಡಿದೆ ಅಂತ ಕಮ್ಯುನಿಕೇಟ್ ಮಾಡ್ತಾ ಇದೆ. ಇದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಆ ನೋಟನ್ನು ನೀವು ಬರೆದಿಟ್ಕೊಳ್ಳಿ. ಓಕೆ, ಸೊ ಅದು ಸ್ಟೇಟ್ಮೆಂಟ್ ಫಾಲ್ಸ್ ಅಥವಾ ಟ್ರೂನಾ ಅನ್ನುವಂಥ ಕೇಳುವಂಥದ್ರಲ್ಲಿ ಅದು ಮುಖ್ಯವಾಗಿ ನಮಗೆ ಬೇಕಾಗುತ್ತೆ. ಅರ್ಥ ಆಯಿತು ಸ್ನೇಹಿತರೆ? ಕ್ವಾರ್ಟೈಲ್ ಡಿವಿಯೇಷನಲ್ಲಿ ನಾವು ಇನ್ನೊಂದು ಅಂಶ ಗಮನಿಸಬೇಕು. ಏನಂತಂದರೆ, ನೀವು ಒಂದು ಎಂಟೈರ್ ಡೇಟಾಗೆ ಕ್ವಾರ್ಟೈಲ್ ಡಿವಿಯೇಷನ್ ಏನೋ ಫೈಂಡ್ ಔಟ್ ಮಾಡ್ತಾರೆ. ಏನ್ರಿ, ಹಾಫ್ ಆಫ್ ದಿ ಇಂಟರ್ ಕ್ವಾರ್ಟೈಲ್ ರೇಂಜ್. ಇಂಟರ್ ಕ್ವಾರ್ಟೈಲ್ ರೇಂಜ್ ಕಂಡುಹಿಡಿದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ 20 ಇಸ್ ದ ಆನ್ಸರ್. ಈ 20 ಅನ್ನುವಂಥ ಆನ್ಸರ್ ಎಷ್ಟು % ಡೇಟಾವನ್ನು ಕನ್ಸಿಡರ್ ಮಾಡ್ತು ಅಂದರೆ, ಮಿಡಲಲ್ಲಿರುವಂಥ 50% ಡೇಟಾವನ್ನು ಮಾತ್ರ ಕನ್ಸಿಡರ್ ಮಾಡ್ತು ಅಲ್ವಾ? ಯಾಕಂತಂದರೆ ಇಟ್ ಇಗ್ನೋರ್ಸ್ ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್, ರೈಟ್? ಆ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಎಷ್ಟು % ಆಗಿರುತ್ತೆ? ಈ ಕಡೆಯಿಂದ ಈಚೆಗೆ 25% ಡೇಟಾನ, ಈ ಕಡೆಯಿಂದ ಈಚೆಗೆ 25% ಡೇಟಾನ. ಟೋಟಲಾಗಿ ಇಟ್ ಇಗ್ನೋರ್ಸ್ ದಿ 50% ಡೇಟಾ, ರೈಟ್? ಸೊ ಈ ಒಂದು ಅಂಶವನ್ನು ನೀವು ಬರೆದಿಟ್ಕೊಳ್ಳಿ. ಕ್ವಾರ್ಟೈಲ್ ಡಿವಿಯೇಷನ್ ಇಗ್ನೋರ್ಸ್ ದಿ 50% ಆಫ್ ದಿ ಡೇಟಾ ಅಂತ ಹೇಳ್ಬಿಟ್ಟು. ಓಕೆ, ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ಮತ್ತು ಅದರ ಇಂಟರ್ಪ್ರಿಟೇಷನ್ ತಿಳ್ಕೊಂಡ್ವಿ. ಈ ಫಾರ್ಮುಲಾ ಏನು? Q3 - Q1 ಡಿವೈಡೆಡ್ ಬೈ 2. ಬಟ್ ದಿಸ್ ಈಸ್ ಎ ಆಬ್ಸಲ್ಯೂಟ್ ಮೆಷರ್ಸ್. ನಾನು ಹೇಳಿದ್ನಲ್ಲ, ಮೆಷರ್ಸ್ ಆಫ್ ಡಿಸ್ಪರ್ಷನ್ಸಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಆಬ್ಸಲ್ಯೂಟ್, ಇನ್ನೊಂದು ರಿಲೇಟಿವ್. ದಿಸ್ ಒನ್ ಆಬ್ಸಲ್ಯೂಟ್ ಮೆಷರ್ಸ್. ಹಾಗಿದ್ರೆ ರಿಲೇಟಿವ್ ಮೆಷರ್ಸ್ ಏನು? ಸೊ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಅಂತಲೇ ಹೇಳೋದು ನಾವು. ಓಕೆ, ರಿಲೇಟಿವ್ ಮೆಷರ್ಸ್ನ ನಾವು ಕೋಎಫಿಷಿಯಂಟ್ ಅಂತಲೂ ಕರಿತೀವಿ, ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್. ಫಾರ್ಮುಲಾವನ್ನು ನೋಡಿದಾಗ ದಟ್ ಈಕ್ವಲ್ಸ್ Q3 - Q1 ಡಿವೈಡೆಡ್ ಬೈ Q3 + Q1 × 100. ಹೇಗೆ ನೀವು ರೇಂಜಿನ ಕೋಎಫಿಷಿಯಂಟ್ ಫೈಂಡ್ ಔಟ್ ಮಾಡ್ತಿದ್ರು ಅದೇ ಥರ, ಬಟ್ ಅಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಸ್ಮಾಲೆಸ್ಟ್ ವ್ಯಾಲ್ಯೂ ಬದಲು ಲಾರ್ಜೆಸ್ಟ್ ಕ್ವಾರ್ಟೈಲ್ ಮೈನಸ್ ಸ್ಮಾಲೆಸ್ಟ್ ಕ್ವಾರ್ಟೈಲ್ ಇದೆ, ಅಪ್ಪರ್ ಕ್ವಾರ್ಟೈಲ್ ಮೈನಸ್ ಲೋವರ್ ಕ್ವಾರ್ಟೈಲ್ ಇದೆ. ಓಕೆ, ಈಗ ನಾವು ಪ್ರಾಪರ್ಟೀಸ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ನೋಡೋಣ. ಓಕೆ, ಹೇಗೆ ರೇಂಜ್ನಲ್ಲಿ 2 ಪ್ರಾಪರ್ಟೀಸ್ನ ಹೇಳಿಕೊಟ್ನೋ ಅದೇ ಪ್ರಾಪರ್ಟೀಸ್ಗಳು ಇಲ್ಲೂ ಸಹ ಇರೋದು, ಏನು ಚೇಂಜಸ್ ಇಲ್ಲ. ಓಕೆ, ಸೊ ದಯಮಾಡಿ ಫಸ್ಟ್ ಡಿಸ್ಪರ್ಷನ್ನ ಪಾರ್ಟ್ 1 ನೀವು ನೋಡಿ. ಓಕೆ, ಸರಿಯಾಗಿದ್ದರೆ, ಇಫ್ ಆಲ್ ದ ವ್ಯಾಲ್ಯೂಸ್ ಆರ್ ಕಾನ್ಸ್ಟೆಂಟ್ ಕೆ, ದೆನ್ ಕ್ವಾರ್ಟೈಲ್ ಡಿವಿಯೇಷನ್ ವಿಲ್ ಬಿ 0. ಓಕೆ, ಸೊ ಈ ಒಂದು ಪ್ರಾಪರ್ಟೀಸ್ನ ನೀವು ಬರೀಬಾರ್ದು. ಕಾನ್ಸ್ಟೆಂಟ್ ಇದ್ದಾಗ ವ್ಯಾಲ್ಯೂಸ್ಗಳು, ನೀವೇನಾದರೂ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾವನ್ನು ಹಾಕ್ಬಿಟ್ಟು ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಆನ್ಸರ್ ಬಂದು 0 ಆಗಿರುತ್ತೆ. ಓಕೆ, ದೆನ್ ಕ್ವಾರ್ಟೈಲ್ ಡಿವಿಯೇಷನ್ ಡಸ್ ನಾಟ್ ಅಫೆಕ್ಟ್ಸ್ ಡ್ಯೂ ಟು ಚೇಂಜ್ ಇನ್ ಆರಿಜಿನ್. ಓಕೆ, ಬಟ್ ಅಫೆಕ್ಟ್ಸ್ ಡ್ಯೂ ಟು ಚೇಂಜ್ ಇನ್ ಸ್ಕೇಲ್. ಅಲ್ಲೊಂದು ಕಂಡೀಷನ್ಸ್ ಇದೆ, ಏನು ಅಂತ ಹೇಳ್ಕೊಟ್ಟಿದ್ದೆ, ವಿತ್ ಮಾಡಲಸ್ ಫಂಕ್ಷನ್ಸ್. ಮಾಡಲಸ್ ಫಂಕ್ಷನ್ಸ್ ಅಂದರೆ ಹೇಗಿರುತ್ತೆ? 2 ಬಾರ್ಸ್ ಇರುತ್ತೆ ವ್ಯಾಲ್ಯೂ ನಡುವೆ, ನೆಗೆಟಿವ್ ಫ್ಯಾಕ್ಟರ್ಸನ್ನು ಪಾಸಿಟಿವ್ ಫ್ಯಾಕ್ಟರ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳಿಕೊಟ್ಟಿದ್ದೆ, ರೈಟ್? ಸರಿಯಾಗಿದ್ದರೆ ಅದ್ರ ಮೇಲೆ ಒಂದು ಪ್ರಾಬ್ಲಮ್ನ ನೋಡೋಣ. ನೋಡಿ, ಎಕ್ಸ್ ಅನ್ನುವಂಥ ಸೀರೀಸಿಗೆ, ಒಂದು ಯಾವುದೋ ಒಂದು ಸೀರೀಸ್ನ ಎಕ್ಸ್ ಅನ್ನುವಂಥ ಸೀರೀಸಿಗೆ ಅವ್ರು ಏನು ಮಾಡಿದ್ದಾರೆ, ಕ್ವಾರ್ಟೈಲ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಿದಾರಂತೆ. ಆ ಕ್ವಾರ್ಟೈಲ್ ಡಿವಿಯೇಷನ್ ಬಂದು 8. ಆ ಎಕ್ಸ್ ಅನ್ನುವಂಥ ಸೀರೀಸಿಗೆ ಕೆಲವೊಂದಷ್ಟು ಮಾಡಿಫೈ ಮಾಡಿ, ಪ್ಲಸ್ ಅಥವಾ ಮೈನಸ್ ಅಥವಾ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಒಂದಷ್ಟು ಮಾಡಿ ವೈ ಅನ್ನೋ ಸೀರೀಸನ್ನು ಫೈಂಡ್ ಔಟ್ ಮಾಡ್ತಾರೆ. ಈ ನಮ್ಮ ಪ್ರಾಬ್ಲಮ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಎಕ್ಸ್ ಅನ್ನೋ ಸೀರೀಸಿಗೆ 3ರಿಂದ ಮಲ್ಟಿಪ್ಲೈ ಮಾಡಿ -8 ಏನೋ ಮಾಡಿದ್ದಾರೆ. ಸೊ ವೈ ಅನ್ನುವಂಥ ಸೀರೀಸ್ನ ಅವರು ಫೈಂಡ್ ಔಟ್ ಮಾಡಿದಾರಂತೆ, ಅಂದರೆ ಮಾಡಿಫಿಕೇಶನ್ ಮಾಡಿರ್ತಾರೆ ಎಕ್ಸ್ ಅನ್ನೋ ಡೇಟಾದಿಂದ. ಮಾಡಿಫಿಕೇಶನ್ ಆದ ಮೇಲೆ ಆ ಮಾಡಿರುವಂತಹ ಡೇಟಾದ ಕ್ವಾರ್ಟೈಲ್ ಡಿವಿಯೇಷನ್ ಎಷ್ಟು ಅಂತ ಹೇಳ್ಬಿಟ್ಟು ನಮಗೆ ಕೇಳ್ತಾ ಇದ್ದಾರೆ. ಓಕೆ, ಸೊ ಕ್ವಾರ್ಟೈಲ್ ಡಿವಿಯೇಷನ್ ಆಫ್ y ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಈ ಪ್ಲಸ್ ಆರ್ ಮೈನಸ್ ಅನ್ನು ನಾವು ಚೇಂಜ್ ಇನ್ ಒರಿಜಿನ್ ಅಂತೀವಿ, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ನಾವು ಚೇಂಜ್ ಇನ್ ಸ್ಕೇಲ್ ಅಂತೀವಿ, ರೈಟ್? ಸರಿಯಾಗಿದ್ದರೆ ಈ ಈಕ್ವೇಷನ್ಸನ್ನು ನಾನು ಮತ್ತೊಮ್ಮೆ ಇಲ್ಲಿ ಬರಿತಾ ಇದ್ದೀನಿ. 3x + y - 8 ಈಸ್ ಈಕ್ವಲ್ ಟು 0. ನೀವು ಕ್ವಾರ್ಟೈಲ್ ಡಿವಿಯೇಷನ್ y ಫೈಂಡ್ ಔಟ್ ಮಾಡ್ಬೇಕು, ರೈಟ್? y ಇದನ್ನು ಈ ಕಡೆ ಉಳಿಸ್ಕೊಂಡು ಉಳಿದವ್ರನ್ನೆಲ್ಲ ಆ ಕಡೆ ಕಳಿಸುವ. ಸೊ -8 ಇದ್ದಿದ್ದು +8 ಆಗುತ್ತೆ, +3x ಇದ್ದಿದ್ದು -3x ಆಗುತ್ತೆ. ಓಕೆ, ದೆನ್ ಈ ಕ್ವಾರ್ಟೈಲ್ ಡಿವಿಯೇಷನ್ y ಫೈಂಡ್ ಔಟ್ ಮಾಡಬೇಕು. ಸೊ y ಇದ್ದ ಕಡೆ ಕ್ವಾರ್ಟೈಲ್ ಡಿವಿಯೇಷನ್ ಆಫ್ y ನ ಬರ್ಕೊಳ್ಳಿ. ದೆನ್ x ಇದ್ದ ಕಡೆ ಕ್ವಾರ್ಟೈಲ್ ಡಿವಿಯೇಷನ್ ಆಫ್ x ನ ಬರ್ಕೊಳ್ಳಿ. -3 ಇಸ್ ಮಲ್ಟಿಪ್ಲೈಡ್ ವಿತ್ x ಕನ್ಸಿಡರ್ ಮಾಡಬೇಕಾ ಬೇಡವಾ? ಕನ್ಸಿಡರ್ ಮಾಡಬೇಕು. ಯಾಕೆ? ಚೇಂಜ್ ಇನ್ ಸ್ಕೇಲ್ ಅಫೆಕ್ಟ್ ದಿ ಕ್ವಾರ್ಟೈಲ್ ಡಿವಿಯೇಷನ್. ಹೌದಾ? ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ನೀವು ಅದನ್ನು ಕನ್ಸಿಡರ್ ಮಾಡಬೇಕು. ದೆನ್ ಈ +8 ಅನ್ನುವಂಥದ್ದು ಕನ್ಸಿಡರ್ ಮಾಡಬೇಕಾ? ಪ್ಲಸ್ ಆರ್ ಮೈನಸ್ ಚೇಂಜ್ ಇನ್ ಒರಿಜಿನ್ ಡಸ್ ನಾಟ್ ಅಫೆಕ್ಟ್ ದಿ ಕ್ವಾರ್ಟೈಲ್ ಡಿವಿಯೇಷನ್, ಸೊ ಇಗ್ನೋರ್ ದಿಸ್. ಓಕೆ, ಚೇಂಜ್ ಇನ್ ಸ್ಕೇಲ್ ಅಫೆಕ್ಟ್ ದಿ ಕ್ವಾರ್ಟೈಲ್ ಡಿವಿಯೇಷನ್ ಬಟ್ ವಿತ್ ಮಾಡ್ಯುಲಸ್ ಫಂಕ್ಷನ್ಸ್. ಮಾಡ್ಯುಲಸ್ ಫಂಕ್ಷನ್ಸ್ ಅಂದರೆ ಏನ್ರಿ? ಈ -3 ಅನ್ನೋದ ಕಡೆ ನೀವು 2 ಬಾರ್ಸನ್ನು ಯೂಸ್ ಮಾಡಿ ದಿಸ್ ಈಸ್ ಮಾಡ್ಯುಲಸ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಮೀಡಿಯನ್ನಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಮೀಡಿಯನ್ನ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ, ರೈಟ್?
ಸರಿಯಾಗಿದೆ. -3 ಇದೇನಾಗೋಗುತ್ತೆ +3 ಆಗೋಗುತ್ತೆ, ರೈಟ್. ಕ್ವಾರ್ಟೈಲ್ ಡಿವಿಯೇಷನ್ ಆಫ್ ಎಕ್ಸ್ ಏನಿದೆ 8 ಇದೆ. ಸೊ 8 ಅಂತ ಬರ್ಕೊಳ್ಳಿ. 8 3 24. ಸೊ ಅವರು ಮಾಡಿಫೈ ಮಾಡಿರುವಂತಹ ಹೊಸ ಸೀರೀಸಿನ ಕ್ವಾರ್ಟೈಲ್ ಡಿವಿಯೇಷನ್ ಈಸ್ ಈಕ್ವಲ್ ಟು 24 ಅನ್ನುವಂಥದ್ದು ಫೈಂಡ್ ಔಟ್ ಮಾಡಿದ್ರಿ. ಓಕೆ.